ಅಕ್ಕ ಅವರಿಂದ ನೀ ಇಷ್ಟೆಲ್ಲ ಆಯ್ತಿರೋದು ಕಣಕ್ಕ. ಲೆಕ್ಕ ಹಾಕು. ನೀನೇ ಹೇಳ್ದೆ ಕರ್ಕೊಂಡು ಹೋಯ್ತೀನಿ ನಾನು, ಅವರೆಲ್ಲೋ ಅವರೇ ನನಗೆ ಗೊತ್ತು ಕರ್ಕೊಂಡು ಹೋಯ್ತೀನಿ ಅಂತಂದಲ್ಲ. ಫಸ್ಟ್ ಕರ್ಕೊಂಡು ಹೋಗಕ್ಕ ನನ್ನ. ನಿಜವಾಗೂ ಮತ್ತೆ 35 ಲಕ್ಷ ನನ್ನ ಗಂಡಂದು ಸೇರ್ಬಿಟ್ಟು ಇಟ್ಕೊಂಡು ಕುಂತವಳೆ. ಸುಮ್ಮನೆ ನಮಗೆಲ್ಲ ಎದುರಿಸ್ಕೊಂಡು ಕುಂತವಳೆ. ಜೀವ ಪ್ರಾಣ ಜೀವ ಹೆಚ್ಚ ಅಂತೇನೋ ತಲೆಗೆ ತಿಕ್ಲಿಡಿಸ್ಬಿಟ್ಟು ಕುಂತವಳೆ. ಅದಕ್ಕೆ ನೀ ಹೆಂಗನ ಮಾಡ್ಬಿಟ್ಟು ಇವಾಗ 35 ಲಕ್ಷ ಸೇವ್ ಮಾಡ್ಕೋಬೇಕು ಅಂದರೆ ಆ ಕಂತ್ರಿಗಳನ್ನ ಹಿಡ್ಕೊಡ್ಬೇಕು. ನೋಡಿಯಕ್ಕ ಅದು ಎಲ್ಲಿ ಕಿಡ್ನಾಪ್ ಮಾಡೋರು ಅಲ್ಲಿಗೆ ಹೋಗ್ಬಿಟ್ಟು ನಾವೇನೇ ಬಿಡಿಸ್ಕೊಂಬಿಟ್ಟು ಬರೋನಿ. ಅಯ್ಯೋ ನಾವೇನವ್ರನ್ನೆಲ್ಲ ಹೋಗ್ಬಿಟ್ಟು ಚೇಸ್ ಮಾಡ್ಬಿಟ್ಟು ಹಿಡ್ಕೊಂಬಿಟ್ಟು ಬರೋ ಅಷ್ಟೇನು ದೊಡ್ಡ ಇದ್ರಾಗಿಲ್ಲ ಅವರು. ಇಲ್ಲೇ ಇತ್ತಾರೆ ಹಿಡ್ಕೊಂಬಿಟ್ಟು ಬರ್ಬೋದು. ನೀನೇನು ಯೋಚನೆ ಮಾಡಬೇಡ. ಬಾ ಕರ್ಕೊಂಡು ಹೋಯ್ತೀನಿ. ನೀನು ನೋಡಿದ್ಮೇಲೆ ನೀನೇ ಶಾಕ್ ಆಯ್ತೀಯ. ಬಾ. ಶಾಕ್ ಆಯ್ತಿನೋ ಬಿಡ್ತೀನೋ ಕಣಕ್ಕ. 35 ಲಕ್ಷ ಉಳಿಸ್ಕೊಂಬಿಟ್ರೆ ನಂಗೆ ಅದಕ್ಕಿನ್ನೂ ಇನ್ನೇನು ಬೇಡ. 35 ಲಕ್ಷ ಉಳಿಸ್ಕೋಬೇಕಷ್ಟೇ ಏನಿಯ ನಾನು. ಸರಿ ಸರಿ ಆಯ್ತು ನೋಡಿ. ನನ್ನ ತಂಟೆಗೆ ಬರಬೇಡಿ ಅಂತ ಹೇಳ್ತಾನೆ ನೀವು. ನನ್ನ ತಂಟೆಗೆ ಬರಬೇಡಿ ನೀವು ಅಂತ ಹೇಳ್ಬಿಟ್ಟು ಆದ್ರೂ ಮತ್ತೆ ಬಂದ್ಬಿಟ್ಟು ಇಲ್ಲಿ ಮಾಡ್ತಿದ್ರಲ್ಲ. ನಾನು ಕಿಡ್ನಾಪ್ ಮಾಡ್ಕೊಂಡಿದ್ದು ನೀವೇ ಅಂತ ಹೇಳ್ಬಿಟ್ಟು ನಾನು ಓಡೋಗ್ತಾ ಇದ್ದೀನಿ. ಆದ್ರೂ ಬಿಡ್ದಂಗೆ ಹಿಡ್ಕೊಂಡು ನಿಲ್ಸಿದ್ರಲ್ಲ. ಸರಿ ಹೇಳಿ ಏನಿಸಿ ಅಂತ ಹೇಳಿ. ನನ್ನ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡ್ಬಿಟ್ಟು ಬಂದಿದ್ರ ನೀವು. ನೇತ್ರ ನಾನು ಹೇಳೋದು ನುಸಿ ಅರ್ಥ ಮಾಡ್ಕ. ನಾನು ಏನು ಹೇಳ್ತಿದ್ದೀನಿ ಅಂದರೆ ಈಗ ನಾನು ನಿಮ್ಮ ಮಾವ ಸೇರ್ಕೊಂಡು ಇನ್ನೊಳ್ಳೇದಕ್ಕೆ ಏನಿಯ ಮಾಡಿದ್ದೆಲ್ಲನೂ. ಏನಕ್ಕ ಇದು? ಇದೇನಕ್ಕ ಇದು? ಇಲ್ಲೇ ಬಿದ್ದವಳು ಇವಳು ಗಂಡನ ಜೊತೆ ಮಾವನ ಜೊತೆ ಮತ್ತೆ ಕಿಡ್ನಾಪ್ ಅಂತ ಹೇಳ್ಬಿಟ್ಟೆಲ್ಲ ಫೋನ್ ಎಲ್ಲ ಮಾಡಿಸ್ತಿರೋದು. ಅವಳನ್ನ ಕಿಡ್ನಾಪ್ ಮಾಡಿರೋದು ಬೇರೆ ಯಾರು ಅಲ್ಲ, ಗಂಡನೂ ಮಾವನೇನಿಯ ಸೇರ್ಕೊಂಡು ಇಬ್ರು ಕಿಡ್ನಾಪ್ ಮಾಡಿರೋದು. ಅವಳು ಗೊತ್ತಿಲ್ಲ. ಇದೇನಕ್ಕ ಇದು? ಮತ್ತೆ ಇವಾಗ ಅವಳಿಗೂ ಗೊತ್ತಾಯ್ತಲ್ಲ ಕಿಡ್ನಾಪ್ ಮಾಡಿರೋದು ಇವ್ರೆ ಅಂತ ಹೇಳ್ಬಿಟ್ಟು. ಅಮ್ಮಿಯವ್ರು ಒಳಗೇನೆ ಅದೇನೇನು ಪಿಲನ್ ಮಾಡ್ಕೊತವ್ರೋ ನಾ ಕಾಣೆ. ಅದೇನೇನು ಪಿಲನ್ ಮಾಡ್ಕೊಂಡು ಏನೇನು ಮಾಡ್ತಾವ್ರೋ ಏನೇನು ಕತೆಯೋ ಅವ್ರ ಕತೆ ಏನಾರು ನನಗೆ ಅರ್ಥ ಆಯ್ತದ ಹೇಳು. 10 ಪೈಸದೇನು ಅರ್ಥ ಆಯ್ತಿಲ್ಲ. ನೋಡೋಣ ಇರು, ನಾನು ನಿನ್ನಂಗೆ ಏನಿಯ ನೋಡ್ತಾ ಇವ್ನಿ. ನನಗೆ ಗೊತ್ತಿತ್ತು ಈ ಖತರ್ನಾಕ್ ಐಡಿಯಾಗಳನ್ನ ಇವರೇ ಏನೋ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಖತರ್ನಾಕ್ ಕೆಲ್ಸವಾ? ಸುಮ್ಕಿರು. ನಮ್ಮ ಅತ್ತೆಗೆ ಹೋಗ್ಬಿಟ್ಟು ವಿಷಯನ ಹೇಳಿ ಈ ನನ್ನ ಮಕ್ಳಿಗೆ ಸರಿಯಾಗಿ ಮಾಡಿಸ್ಬೇಕು. ಅಕ್ಕ ಎತ್ಕಪ್ಪೋನ. ಇವ್ರು ಏನು ಮಾಡ್ತಾರೋ ಇವ್ರದ್ದೆಲ್ಲ ರೆಕಾರ್ಡ್ ಮಾಡ್ಕೋಬೇಕು ನಾವಂತೂ. ಇರು 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 ಎತ್ಕತ್ತೀನಿ. ಮನಿ ಆಳಿಗೆ ನನ್ನ ಮಕ್ಕಳು 35 ಲಕ್ಷ ಹೊಡಿಯೋಕೆ ಪ್ಲಾನ್ ಮಾಡ್ಬಿಟ್ಟವ್ರ ಇವರೇನೇನೆ. ಹೇಳ್ರಿ ಅದೇನೋ ಹೇಳ್ತೀನಿ ಅಂದ್ರಲ್ಲ, ಅದೇನು ಹೇಳ್ತಿರೋ ಹೇಳಿ. ನೋಡು ನಾನು ಹೇಳೋದನ್ನು ಕೇಳಿಸ್ಕ. ನೋಡು ನಿಮ್ಮ ಮನೆಗಿರೋ ಕಾಸು ನ್ಯಾಯಯುತವಾಗಿ ಹೋಗ್ಬಿಟ್ಟು ನೀನು ಕೇಳಿದ್ರೆ ನಿಮ್ಮ ಅಣ್ಣ ನಿಂಗೆ 10 ಪೈಸೆ ಕೊಡ್ತಾನೆ? ಯೋಚನೆ ಮಾಡು. 10 ಪೈಸೆ ಅಲ್ಲ, 1 ರೂಪಾಯಿನೂ ನಿಮ್ಮ ಅಣ್ಣ ನೀನು ಕೊಡೋಕ್ಕಿಲ್ಲ. ಯಾಕೆ ಹೇಳು? ನಿಮ್ಮ ಅಣ್ಣಂಗೆ ನಿಮ್ಮ ಒತ್ತಿಗೆ ಅಂದರೆ ಬೋಲಿಷ್ಟ. ಅಷ್ಟೊಂದು ಇಷ್ಟ ಇರೋನು ನಿನಗೆ ನೀನು ಕಷ್ಟಪಟ್ಬಿಟ್ಟು ಬೇಕು ಅಂತ ಕೇಳಿದ್ರೆ ಕೊಡ್ತಾರಾ? ಕೊಡೋಕ್ಕಿಲ್ಲ. ನಿನಗೂ ಎಲ್ಲ ಎಷ್ಟು ಮೋಸ ಮಾಡ್ತಾವನು ಗೊತ್ತಾ ನಿಮ್ಮ ಅಣ್ಣ. 10 ರೂಪಾಯಿ ಕೊಡ್ತಿದ್ದಂಗೆ 10 ಪೈಸೆ ಕೊಡ್ತಿದ್ದಂಗೆ ನಾನು ನೋಡ್ಬಿಟ್ಟಿದ್ದೀನಿ ನೇತ್ರ. ಎಷ್ಟೆಲ್ಲ ಮೋಸ ಮಾಡ್ತಾವ್ರೆ. ಅದಕ್ಕೆ ನಾವು ಹೆಂಗನ ಮಾಡ್ಬಿಟ್ಟು ಕಿತ್ಕೊಬೇಕು ಅವ್ರ ಹತ್ರಗೆ. ಸುಮ್ಮನೆ ಅವ್ರು ನಮ್ಮ ಕೈ ಕೊಡೋಕ್ಕಿಲ್ಲ. ಅದಕ್ಕೆ ಕಿತ್ಕೊಂಬಿಟ್ಟು ಎಲ್ಲ ಕಾಸುನ್ವೆ ನೀನು ಕೊಡನಿ ಅಂತ ಹೇಳ್ಬಿಟ್ಟು ಹೊಸಿ ನೈಸ್ ಮಾಡ್ಕೊಂಡು ಇದೆಲ್ಲ ಪ್ಲಾನ್ ಮಾಡಿದ್ವಿ ಅಷ್ಟೇ ನೀನಿಯ. ಅಯ್ಯೋ ಇವ್ರ ಮನ್ಕಾಯಾಗ ಹೋಗ. ಎಂತ ಪಿಲಾನ್ ಮಾಡ್ದವ್ರು ನೋಡಿ ಇವ್ರು ಇಬ್ರು. ನಮ್ಮ ಅಣ್ಣ ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈ ತರ ಇಸ್ಕೊಳ್ಳೋದು ಅಂತನ? ಬ್ಯಾರೆ ದಾರಿ ಇಲ್ವಲ್ಲ, ಇದೇ ಥರನೇ ಇಸ್ಕೋಬೇಕಲ್ಲ. ನಮಗೆ ಬ್ಯಾರೆ ದಾರಿ ಎಲ್ಲೈತೆ? ಅಯ್ಯೋ ಯಾವ ದಾರಿನೂ ಇಲ್ಲ. ಎಲ್ಲ ದಾರಿನೂ ಮುಚ್ಚೋಗ್ಬಿಟ್ಟೈತೆ. ನೀನು ಅರ್ಥ ಮಾಡ್ಕ. ಏನು ಮಾಡೋಕ್ಕಾಗ್ದಿಲ್ಲ ಅಂತ ಪರಿಸ್ಥಿತಿ. ನೋಡು ಈಗ ನಿಮ್ಮ ಅಮ್ಮಂತ ಗೊತ್ತದಲ್ಲ ಕಾಸು. ನೋಡು ನಾವು ಇನ್ನೂ ಸ್ವಲ್ಪ ವಸೂಲಿ ಮಾಡ್ಕೊಳ್ಳೋಣ. ನೋಡು ಪಾಪ ನಿಮ್ಮ ಮಾಮನು ಕಷ್ಟದಾಗೈತಂತೆ. ನಿಮ್ಮ ಮಾಮಂಗೊಂದು 20 ಲಕ್ಷ ಕೊಟ್ಬಿಟ್ಟು ನಾವೊಂದು 15 ಲಕ್ಷ ಇಕ್ಕೊಳ್ಳೋಣ. ಏನೆಲ್ಲ ಹೇಳ್ತಿದ್ದೀಗೆ? ನೀನು ಸುಮ್ಮನಿರಪ್ಪ. ನೇತ್ರನ ಡೀಲ್ ಮಾಡ್ತಾ ಇದ್ದೀನಿ ನಾನಂತೂ. ನಾನು ನೇತ್ರನ ಹತ್ರ ಎಲ್ಲ ಡೀಲ್ ಮಾಡಲಿಲ್ಲ ಅಂದ್ರೆ ಆಯ್ತದ? ಈಗ ನೇತ್ರದ ತಾನೇ ದುಡ್ಡೆಲ್ಲವೇ. ನಾವೆಲ್ಲ ಚೆನ್ನಾಗಿರ್ಬೇಕು. ನಾನು ನೇತ್ರ ಹೆಂಗೋನು 15 ಲಕ್ಷ ಇಕ್ಕೋತೀವಿ. ನೀವು ಬೇಕಾದ್ರೆ 20 ಲಕ್ಷ ಇಕ್ಕ ಪಾಪ. ನೀನು ಕಷ್ಟದಾಗಿದೆಯಲ್ಲ. ಮಾವಂಗೆ ಯಾಕೆ ಕಾಸು? ನೇತ್ರ ನಾನು ಏನು ಮಾಡಿದ್ರು ನೀನು ಒಳ್ಳೇದಕ್ಕೆ ಏನೇ ಮಾಡ್ತೀನಿ, ಕೆಟ್ಟದಕ್ಕೆ ಏನಾರ ಮಾಡ್ತೀನ? ಎಲ್ಲ ನೀನು ಒಳ್ಳೇದಕ್ಕೆ ಏನೇ ಮಾಡೋದು ನಾನು. ನೀನು ಅರ್ಥ ಮಾಡ್ಕ. ನಿನ್ನ ಒಳ್ಳೇದಕ್ಕೆ ಏನೇ ಮಾಡ್ತಿದ್ದೀನಿ. ನೋಡು ನೀನು ಅರ್ಥ ಮಾಡ್ಕ. ನಾನು ಬಿಸ್ನೆಸ್ ಮಾಡಿದ್ಮೇಲೆ ನಿಂಗೆ ಇನ್ನೂ ಲಕ್ಷ ತಂದು ಕೊಡ್ತೀನಿ. ನೋಡು ನೇತ್ರ, ನೀನು ಇದು ಮಾಡಬೇಡ. ಒಪ್ತಾನಿ ನನ್ನ ಮಾತು ಕೇಳು. ಸರಿ ಆಯ್ತು. ನಮ್ಮ ಅಮ್ಮ ಹೆಂಗಿದ್ರು ಸುಮ್ಮನೆ ಕೇಳಿದ್ರೆ ಕೊಡಕ್ಕಿಲ್ಲ. ನಾವು ಕಷ್ಟದಾಗಿದ್ದೀವಿ. ನಮ್ಮ ಅಣ್ಣ ಅದಕ್ಕೆ ದುಡ್ಡೆಲ್ಲ ಯಾಕೆ ತಿನ್ಬೇಕು? ನಮ್ಮ ಅಮ್ಮನ ಕಡೆಯಿಂದ ನಾವು ಚೆನ್ನಾಗಿ ಕಿತ್ಕೊಂಡು ಮಜಾ ಮಾಡೋಣ. ಅಯ್ಯೋ 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 ಪೊದ್ದಕ್ಕ, ಇವಳೇ ನಾನು ಉಳ್ಸಕ್ಕಿಲ್ಲ. ಅಳಿಯ ಮನೆ ತೊಳೆಯ ಅಂತ ಸರಿಯಾಗಿ ಹೇಳೋರಿ. ಸರಿಯಾಗಿ ನಾನು ತೊಳೆದ್ಬಿಟ್ಟು ಸರಿಯಾಗಿ ನಾನು ಮುಗಿಸ್ಬಿಡ್ತಾರೆ ಅಷ್ಟೇನಿಯ. ಅಯ್ಯೋ ಪೊದ್ದಕ್ಕ, ಎಂತ ಕಿತ್ತೋದಳು ಕಣಕ್ಕ ಇವಳಂತುವೆ. ಇಂಥ ಕಿತ್ತೋ ಕುಂತವಳೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗಂತುವೆ ಇವಳೇ ಇವ್ರ ಜೊತೆ ಕೈ ಜೋಡಿಸ್ಬಿಟ್ಲಲ್ಲ. ಹಂಗಾದ್ರೆ ಡೀಲಾ? ಸರಿ ಆಯ್ತು ಬಿಡಿ, ಎಲ್ಲರೂ ಸೇರ್ಕೊಂಡು ಹಂಚ್ಕೊಳ್ಳೋಣ. ನಮ್ಮ ಅಣ್ಣನ ಕಾಸೆ ತಾನೇ ಹೋಗೋದು, ನಮ್ಮ ಕಾಸೇನು ಹೋಗಕ್ಕಿಲ್ವಲ್ಲ. ನಮ್ಮ ಅಣ್ಣನ ಕಾಸೆ ಸಿಗ್ತದೆ. ಮಾವ ನೀನು ಬಿಸ್ನೆಸ್ ಮಾಡಿದ್ಮೇಲೆ 20 ಲಕ್ಷ ವಾಪಸ್ ಕೊಡ್ತೀಯ ತಾನೇ? ಕೊಡದೆ ಇನ್ನೇನು ಕೊಡ್ತಿದ್ದಂಗೆ ನೀವು ಇಕ್ಕೊಳಕಾಯ್ತದ? ಅದು ನೀನು ಕೊಡ್ದಂಗೆ ಇಕ್ಕೊಳಕಾಯ್ತದ ನೇತ್ರು? ನೀನು ಕೊಡ್ತೀನಿ. ನನ್ನ ಮಾತು ಕೇಳು. ನಾವೆಲ್ಲ ದುಡ್ಡಾಗ ಸಂದಾಗಿರೋಕೆ ಇದೊಂದು ಒಳ್ಳೆಯ ಪ್ಲಾನು. 35 ಲಕ್ಷ ಕೇಳಿದೀವಿ. ಬೇಕಾದ್ರೆ ನೀನು 20 ಅಂದ್ರೆ ಬೇಕಾದ್ರೆ 40 ಲಕ್ಷನೂ ಕೇಳ್ಕೊಬಿಟ್ರಿ. ಏನು ಬೇಕು? ನಾನೇನು ಇದು ಮಾಡೋಕ್ಕಿಲ್ಲ. ನಿಮ್ಮ ಅಮ್ಮ ತಂದು ಕೊಟ್ಟಿದ ತಕ್ಷಣ ನಾನು ಎತ್ಕೊಂಡು ನನ್ನ ಪಡೆ ನಾನು ಹೊಂಟೈತೀನಿ. ನಿಮ್ಮ ಪಡೆ ನೀವೇನಾದ್ರು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ಸೆಟ್ಲ್ ಆಗ್ರಿ ಅಷ್ಟೇ ಏನಿಯಾ. ಈ ಕಿಡ್ನಾಪ್ ಆಗಿರೋದಂತೂ ನೀನು ಅಂತ ಗೊತ್ತಾಗ್ಬಿಟ್ಟೈತಿ. ಇವಾಗ ನೀನೇ ಫೋನ್ ಮಾಡ್ಬಿಟ್ಟು ನಿಮ್ಮ ಅಮ್ಮಂಗೆ ಅಮ್ಮ ಕಿಡ್ನಾಪ್ ಆಗಿ ಎಲ್ಲನೂ ಬಡಿತಾವ್ರ ಕಣಮ್ಮ ಹೊಡಿತಾವ್ರ ಕಣಮ್ಮ ಅಂತ ಹೇಳ್ಬಿಟ್ಟು ಒಂದು ಚೂರು ನಾಟಕ ಮಾಡು. ಒಂದು ಚೂರು ನಾಟಕ ಮಾಡಿದ ತಕ್ಷಣ ಏನಿಯಾ, ಅಯ್ಯೋ ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನ್ಯಾಟಕ್ಕೆ ತೆಗೆದ್ಬಿಟ್ಟು ನೆಟ್ಟು ಕೊಟ್ಬಿಡ್ತದೆ. ಸರಿನಾ? ನೋಡು ಇದೇ ಥರನೇ ನೀನು ಪ್ಲಾನ್ ಮಾಡ್ತಿರ್ಬೇಕು ದುಡ್ಡು ಮಾಡ್ಕೊಳ್ಳೋಕ್ಕೆ. ಮಾಡು ನೀನು ಫೋನ್ ಮಾಡು. ತಕ್ಕನಾಗವನಿ ಇವಳು. ತಕ್ಕನಾಗವಳನ್ನ ಮತ್ತೆಗೆ ಏನೇನು ಮಗನು ತಕ್ಕನಾಗಿರೋ ಸಿಕ್ಬಿಟ್ಟವನಿ. ಪುದಕ ವಿಡಿಯೋ ಮಾಡ್ಕೊತಾ ಇದೀಗ. ಅಮ್ಮಿ ಮಾಡ್ಕೊತಾ ಇದ್ದೀನಿ, ಸುಮ್ಕಿರ್ರಿ. ನೀನೇನು ಯೋಚನೆ ಮಾಡಬೇಡ. ಎಂಥ ಖತರ್ನಾಕುಗಳಂತ ಊರಿಗೆ ಗೊತ್ತಾಗ್ಬೇಕು ಇವ್ರು ಏನು ಅಂತ ಹೇಳ್ಬಿಟ್ಟು. ನಾಳೆ ಅಂದಕ್ಕಿಂತ ನಾವು ಕಿಡ್ನಾಪ್ ಮಾಡಿದ್ವಿ, ನೀನು ಕಿಡ್ನಾಪ್ ಮಾಡಿದ್ವಿ ಅಂತ ನಮ್ಮ ತಲೆ ಮೇಲೆ ಹೇಳಿದ್ಬಿಡ್ತಾರೆ ಅಷ್ಟೇ ಏನಿಯ. ಇವಾಗ ಏನಿಯ ಎಲ್ಲ ಹೇಳಿದ್ರೆ ಒಳ್ಳೇದು ತಾನೇ?
ಅದೇ ಮತ್ತೆ ನನ್ನ ಗಂಡನ 35 ಲಕ್ಷ ಹೊಗೆ ಹಾಕತ್ತದ ಕಣಕ್ಕ. ನನ್ನ ಗಂಡಿನ ನನಗೆ ನಕ್ಲೀಸ್ ಕೊಡಿಸ್ತೀನಿ ಅಂತ ಹೇಳಿದ್ದ. ಇವಳಿಂದ ನನಗೆ ನಕ್ಲೀಸು ಹೋಯ್ತಿತ್ತು. ಒಳ್ಳೆ ಕೆಲಸ ಮಾಡಿದೆ ಕಣಕ್ಕ ನೀನಂತೂ. ಅಕ್ಕ ನಿಂಗೆ ಹೆಂಗೆ ಗೊತ್ತಾಯ್ತು ಇಲ್ಲೇ ಅವ್ರೆ ಅಂತ? ನನ್ನ ಫ್ರೆಂಡ್ ಗೊತ್ತಾಯ್ತು ನನಗೆ. ಫ್ರೆಂಡ್ ಹೇಳಿದ್ದು. ನೀ ಸುಮ್ಕೆ ನಿಂತ್ಕ ನೀನು. ಸರಿ ಇರು, ಈಗ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಎಷ್ಟು ನಾಟಕ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರಿ. ಅಮ್ಮ ನಾನು ಹೊಡಿತಾವ್ರ ಕಣಮ್ಮ, ಬಡಿತಾವ್ರ ಕಣಮ್ಮ, ಊಟ ತಿಂದು 3 ದಿನ ಆಯ್ತು ಕಣಮ್ಮ ಅಂತ ನಾಟಕ ಎತ್ಲಾ? ಏ ಶುರು ನಾಟಕನ ಶುರು ಮಾಡ್ಕ. ಫೋನ್ ಕೊಡ್ತೀವಿ. ಫೋನಾಗ ಈಗ ಹೆಂಗೋ ನಾಟಕವ ಶುರು ಮಾಡ್ಕ. ಈಗ ನಮ್ಮ ಅತ್ತೆ ನನಗೆ ಫೋನ್ ಹಾಕಿ ಆಗ್ತದೆ, ಮಾಡ್ದೇನೆ ಅವ್ರಿಗೆ ಅಂತ. ಇವಳಿನ ಯಾವ ನಾಟಕ ಮಾಡ್ತಾಳೋ ನೋಡೋಣ ಇರು. ನಮ್ಮ ಅಮ್ಮ ಇನ್ನೂ ಫೋನ್ ಎತ್ತುತ್ತಿಲ್ಲ ಇರು. ಇಲ್ಲೇ ಇವಳು ಜುಟ್ಟು ಹಿಡ್ಕೊಂಡು ಅಡುಗೆನ ಅನ್ನಿಸ್ತಾ ಇಟ್ಕೊಂಡ್ಪದಕ್ಕ ಇವಳಿಗೆ ಹೋಗ್ಬಿಟ್ಟು. ಹಲೋ ಅಮ್ಮ, ನನ್ನ ಬಾಮ ಬೇಗ ಬಂದ್ಬಿಟ್ಟು ನಾನು ಬಿಡಿಸ್ಕೊಂಡು ಹೋಗಮ್ಮ. ನನ್ನ ಕೈಲಿ ಆಗ್ತಿಲ್ಲ ಕಣಮ್ಮ, ಬಾಮ ಬೇಗ. ನನ್ನ ಇವರೆಲ್ಲ ಹೊಡಿಯೋದು ಎಲ್ಲ ಮಾಡ್ತಾವ್ರೆ ಕಣಮ್ಮ, ಪ್ಲೀಸ್ ಬಾಮ. ಅಯ್ಯೋ ಮಗಳೇ, ನೀನೇ ಮಾತಾಡ್ತಿದ್ದೀಗ. ಎಲ್ಲಿದೆಯಾ ಏಳೆ? ಕಾಸು ತಂದು ಕೊಟ್ಬಿಟ್ಟು ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯೋ ಮನೆಯಾಳಿ ನಿಮ್ಮ ಒತ್ತಿಗೆ ಹೇಳ್ತಾನೆ ಇದ್ದೀನಿ, ಆ ಫೋನ್ ಹಾಕ್ತೀನಿ ಅಂತ ಮಾಡಲೇ ಇಲ್ಲ ಅವಳಂತೂ. ಎಲ್ಲಿದೆಯಾ ಏಳೆ? ಅಮ್ಮ ನಾನು ಎಲ್ಲಿದ್ದೀನೋ ನನಗೆ ಗೊತ್ತಾಯ್ತಿಲ್ಲ ಕಣಮ್ಮ. ನಾನು ಎಲ್ಲಿದ್ದೀನಿ ಏನು ಮಾಡ್ತಿದ್ದೀನಿ ಅಂತ ನಂಗೆ ಒಂಚೂರು ಗೊತ್ತಾಯ್ತಿಲ್ಲ. ಇವ್ರು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕರ್ಕೊಂಬಿಟ್ಟು ಬಂದವ್ರೆ. ಈಗ ಫೋನ ತಗ ಅಂತ ಹೇಳ್ಬಿಟ್ಟು ಫೋನ್ ಕೊಟ್ಟರು ಕಣಮ್ಮ. ಅಮ್ಮ ನನ್ನನ್ನು ಇವ್ರಿಗೆ ಬಿಡೋಕ್ಕಿಲ್ಲ ಕಣಮ್ಮ, ಏನಾರ ಮಾಡ್ತಾರೆ ಕಣಮ್ಮ. ಪ್ಲೀಸ್ ಕಣಮ್ಮ, ಪ್ಲೀಸ್ ನಿನ್ನ ಕೈ ಮುಗಿತೀನಿ ಕಣಮ್ಮ. ನಿನ್ನ ಕಾಲಿಗೆ ಬೇಕಾದ್ರು ಬೀಳ್ತೀನಿ, ನನಗೆ ಕರ್ಕೊಂಡು ಹೋಗಮ್ಮ. ನನಗಿನ್ನ ನಿಂಗೆ ದುಡ್ಡೇ ಹೆಚ್ಚಾಯ್ತೇನಮ್ಮ. ನಿಂಗೆ 35 40 ತಗೊಬಿಟ್ಟು ಬಂದು ಕೊಟ್ಬಿಡಮ್ಮ ಇವ್ರಿಗೆ. ಮಗಳೇ, ನಾನು ನಿನಗಿನ್ನ ಹೆಚ್ಚೇನು ಇಲ್ವೇ? ತಗೊಂಬಿಟ್ಟು ಬರ್ತೀನಿ ಸುಮ್ಕಿರೆ. ಮನೆಯಾಳಿ ನಿಮ್ಮ ಮತ್ತಿಗೆ ಎಲ್ಲ ಅಳ್ಬಿದ್ದೋದ್ಲು ಕಣೆ. ನಿಮ್ಮ ಮತ್ತಿಗೆ ನುಡಿಕೊಂಡು ಇಲ್ಲಿ ಕುಂತಿದ್ದೀನಿ ನಾನು ಬರ್ತೀನಿ ಅಂದ್ಲು. ನಾನು ಒಬ್ಳೇನಿಯ ಬುರಕ್ಕೆ ಪುಕ್ಕ ಅಂತ ನನಗೂ ಎಲ್ಲಿ ನಾನು ಎತ್ಕೊಂಬಿಟ್ಟು ಕಿಡ್ನಾಪ್ ಮಾಡ್ಕೊಂಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಕೋಟಿ ಗಿಟಿ ಕೇಳ್ಬಿಡ್ತಾರೇನೋ ಅಂತ. ಹಂಗೇನ ಕೋಟಿ ಗಿಟಿ ಕೇಳ್ಬಿಟ್ರೆ ಅಯ್ಯೋ ದರಿದ್ರ ನನ್ನ ಮಗ, ನಿಮ್ಮ ಅಪ್ಪ ಹೋದ್ರೆ ಹೋಗ್ಲಿ, ನೀವೇ ಮಾಡಿಕೊಳ್ಳಿ, ನನಗೆ ಬದ್ರಿ ಬೇಡವೇ ಬೇಡ ಅಂದ್ಬಿಡ್ತಾನೆ. ಅದಕ್ಕೆ ತಾನೇ ಇಷ್ಟೊಂದು ಒದ್ದಾಡ್ತಿರೋದು. ಅಮ್ಮಿ ಒಸಿ ಅಡ್ಜಸ್ಟ್ ಮಾಡ್ಕ ಒಸಿ. ಅಮ್ಮ 3 ದಿನದಿಂದ ಊಟ ಕೊಟ್ಟಿಲ್ಲ ಕಣಮ್ಮ. ಏಯ್ ಇಷ್ಟು ಫೋನಾಗ ಮಾತಾಡೋದು? ನಿಮ್ಮ ಅಮ್ಮ ಏನು ತಗೊಂಬಿಟ್ಟು ಬಂದು ಕೊಡ್ತದಂತ ಕಾಸು ಕೊಡಕ್ಕಿಲ್ವಂತ ಅಂತಂದ್ರೆ ನೀನು ಇಲ್ಲಿಂದ ಹಿಂಗೇನೆ ಮಾರಾಕ್ಬಿಡ್ತೀವಿ. ಸುಮ್ಮನೆ ಕಾಸು ಎತ್ಕೊಂಬಿಟ್ಟು ಬರಕ್ಕೆ ಹೇಳು. ಅಯ್ಯೋ ನನ್ನ ಮಗಳಿಗೆ ಏನು ಮಾಡಬೇಡಿ. ನನ್ನ ಮಗಳು ಭಾಳ ಒಳ್ಳೆಯವಳು, ಸ್ಮೂತ್ ಶಾನೆ. ಏನೂ ಮಾಡಬೇಡಿ, ನನ್ನ ಮಾತು ಕೇಳಿ. ಮಾತುಗೀತೇನು ಮುಗಿತಾ? ಕೊಡು ಫೋನ್, ಸಾಕು ಕೊಡು ಮಾತಾಡ್ಬೇಡ, ಕೊಡು ಸಾಕು. ಅಯ್ಯೋ ಮಗಳೇ ನೀನು ಚಿಂತೆ ಮಾಡಬೇಡವೆ. ನಾನು ಹೋಗ್ಬಿಟ್ಟು ಕಾಸೆಲ್ಲ ರೆಡಿ ಮಾಡಿಕೊಂಡಿದ್ದೀನಿ ಆಗ್ಲೇನಿಯ. ಈಗ ಹೋಗ್ಬಿಟ್ಟು ಹಿಂಗೆ ಎತ್ಕೊಂಡಂಗೆ ಬಂದ್ಬಿಡ್ತೀನಿ ಕಣಮ್ಮಿ. ನೀನು ಯೋಚನೆ ಮಾಡಬೇಡ ಕಣೆ. ನಿಮ್ಮ ಅಣ್ಣ ಹಿಂಗೂ ಹೇಳಿದ್ದೀನಿ ಕಣಮ್ಮಿ. ನಿಮ್ಮ ಅಣ್ಣ ಏನೋ ಗೊತ್ತಾ, ನೀನು ತಲೆ ಕೆಡಿಸ್ಕೊಬಿಡ್ವೆ. ನೀನು ನನ್ನ ಮಾತು ಕೇಳಿ, ನೀನು ಆರಾಮಾಗಿರೋದು ಕಲ್ತ್ಕಳೆ. ನಾನು ಇಲ್ವೇನೆ, ನಾನು ನೋಡ್ಕೊತೀನಿ ಎಲ್ಲ. ನನಗೆ ಸುಮ್ಮನಿರೇ ನೀನು. ಅಮ್ಮ ಫೋನ್ ಕಿತ್ಕೊತವ್ರ ಕಣಮ್ಮ. ಅಯ್ಯೋ ಕೊಡ್ರಿ ಫೋನ್ ಕೊಡ್ರಿ. ಹಲೋ ಅಯ್ಯೋ ಮಗಳೇ, ಹಲೋ. ಹೆಂಗೆ ನಾವು ನಾನು ಗೊತ್ತಲ್ಲ, ಹೀರೋಯಿನ್ ಬೇಕಾದ್ರೆ ಆಗ್ಬಿಡ್ತೀನಿ. ಅಷ್ಟು ಚೆನ್ನಾಗಿ ನಾಟಕ ಮಾಡ್ಬಿಡ್ತೀನಿ. ಸರಿ ಆಯ್ತು ಮವ, 3 ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹೆಂಗೋ ಬಂದಿರೋ ದುಡ್ಡಾಗೆಲ್ಲ ಹಂಚ್ಕೊಬಿಟ್ಟು ಹೆಂಗೋ ನೆಮ್ಮದಿಯಾಗಿದ್ಬಿಡೋಣ ಅಷ್ಟೇ ಏನಿಯ. ರೀ ನೀವು ಅಷ್ಟೇ ಏನಿಯ. ತಿರ್ಗಾ ರಾಧಾಗೀದ ಅಂತ ಹೋಗ್ಬಿಟ್ರೆ ಸುಮ್ಮನಿರಕ್ಕಿಲ್ಲ ಅಷ್ಟೇ ಏನಿಯ. ಈಗಲೇ ಹೇಳಿದ್ದೀನಿ ಸರಿನಾ? ಹೆಂಗೋ ಬಂದಿರೋ ದುಡ್ಡಾಗ ನಾವೆಲ್ಲ ಏನೋ ಬಿಸ್ನೆಸ್ ಮಾಡ್ಕೊಂಡು ಸಂದಾಗ ಸೆಟ್ಲ್ ಆಗೋಣ. ಇವಳು ಮಕ್ಕ ಮುಚ್ಚ ಏನು ನಾಟಕ ಆಡ್ಬಿಟ್ಲು ಮನೆಯಾಳಿ. ಏನು ಹುಸಿ ನಾಟಕ ಆಡ್ತಾಳ ಪುದ್ದಕ್ಕ. ಇಷ್ಟು ನಾಟಕ ಆಡ್ತಾವಳು ನೋಡ್ದ ಇವಳು. ಕೊಂತ್ರಿ ನಾಯಿ. ಇವಳಿಗೊಂದು ಗತಿ ಕಾಣಿಸ್ತೀನಿ. ಮನೆಯಿಂದ ನನ್ನ ಗಂಡಂಗೆ ಹೇಳಿ ನೀಚೆ ಕಡೆಗೆ ಹಾಕಬೇಕು. ನಮ್ಮ ಅತ್ತೆಗೆ ಹೇಳಿ ಏನು ಪ್ರಯೋಜನ ಆಯ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಹೋಗ್ಬಿಟ್ಟು ನಾನು ನನ್ನ ಗಂಡಂಗನ ಹೇಳ್ಬೇಕಿತ್ತು. ಪುದ್ದಕ್ಕ ನೋಡಿ ಸಾಕು, ಇಡಿಯಾ ಮಾಡ್ಕೊಂಡಿದ್ಯಲ್ಲ. ನೋಡಿ ಸುಮ್ಕೆ ಏನೇ ಹೋಗ್ಬಿಟ್ಟು ನಮ್ಮ ಅತ್ತೆಗೆಲ್ಲ ಇಷ್ಟು ಏನೋ ಹೇಳೋಣ. ಹೇಳ್ಬಿಟ್ಟು ಆಮೇಲೆ ಏನೋ ಒಂದು ಮಾಡಿದ್ರಾಯ್ತು. ಇವಳು ಎಷ್ಟು ನಾಟಕ ಆಡ್ತಾಳೆ. ಪಾರ್ಟಿ ಇವತ್ತಂತೂ ಫುಲ್ ಪಾರ್ಟಿ. ಸರಿ ಆಯ್ತು. ಅದಕ್ಕೆ ದುಡ್ಡೆಲ್ಲ ರೆಡಿ ಆಗೈತಿ. ಈಗ ಹೋಗೋದೇನಿಯ. ಅಯ್ಯೋ ಯಾ ಫೋಟೋ ಎಲ್ಲ ಎಡಿಟ್ ಮಾಡ್ಬಿಟ್ಟೆಲ್ಲ ಕಳಿಸ್ತಾರೆ ಅಂತಿದ್ದಲ್ಲಿ ನೀನೇನಿಯ. ಫೋಟೋ ಕಳಿಸು ಅಂತ ನಾನೇನು ಹೇಳಿಲ್ಲ. ನಮ್ಮ ಮಗಳು ಧ್ವನಿ ಕೇಳ್ಕೊಂಡ್ಮೇಲೆ ಏನಿಯ ನನಗೂ ಗೊತ್ತಾಗಿದ್ದು. ಇವರೇನೇನಿಯ ಅಂತ ಹೇಳ್ಬಿಟ್ಟು. ಸರಿ ಆಯ್ತು. ಲೇ ಮನೆಯಾಳಿ, ಎಲ್ಲೇ ಹೋಗಿದೆ ನೀನು? ನನ್ನ ಮಗಳನ್ನ ಬಿಡಿಸ್ಕೊಂಡ್ಬಿಟ್ಟು ಬರ್ಬೇಕಾಯ್ತದೆ. ಕಾಸೆಲ್ಲ ಹೊಂಟೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾ ಇದೆಯಾ ನೀನು? ನಡಿ, ನನ್ನ ಮಗಳನ್ನ ಬಿಡಿಸ್ಕೊಂಡ್ಬಿಟ್ಟು ಬರಬೇಕು. ಅವರು ಆ ಲೊಕೇಶನ್ ಹೇಳೋರೆ. ಆ ಲೊಕೇಶನ್ಗೆ ಹೋಗ್ಬಿಟ್ಟು ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಬರಬೇಕು. ನೋಡಿ ಸುಮ್ಕೆ ಏನಿಯಾ. ನನ್ನ ಮಾತು ಕೇಳಿ ಅತ್ತೆ ನೀವು. ನೋಡಿ ಕಿಡ್ನಾಪ್ ಏನೂ ಆಗಿಲ್ಲ. ನೋಡಿ ನಿನ್ನ ತಮ್ಮ ಹಂಗೆ ಏನಿಯಾ, ನಿಮ್ಮ ಮಗಳು ಒಳಿ ಎಲ್ಲ ಸೇರ್ಕೊಂಡು ನಾಟಕ ಆಡ್ತಾವ್ರಿ. ನೋಡಿ ಬೇಕಾರೆ ಈ ವಿಡಿಯೋ ನೋಡಿ ಒಂದ್ಕಿತ. ಏನಿದೆ ವಿಡಿಯೋ ಇದು? ನನ್ನ ಮಗಳು ಇರೋದು ಅತ್ತೆ, ಮಗಳಿರೋದಲ್ಲ. ಮಗಳು ಹಂಗೆ ನಿಮ್ಮ ಒಳಿಯ ನಿಮ್ಮ ತಮ್ಮ ಎಲ್ಲ ಸೇರ್ಕೊಂಡು ನೋಡಿ ನಿಮ್ಮ ಹತ್ರ 35 ಲಕ್ಷ ರೂಪಾಯಿ ಕಾಸು ಇಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಹೆಂಗೆ ಮಾತಾಡಿ ಹೆಂಗೆ ನಾಟಕ ಮಾಡ್ತಾವ್ರಿ ಅಂತ ಹೇಳ್ಬಿಟ್ಟು ನೀವೇನೇ ಓಸಿ ನೋಡಿ. ಅತ್ತೆ ಎಲ್ಲ ಕೊಟ್ಬಿಟ್ಟು ದುಡ್ಡನ್ನ ಕಳ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಮಾತು ಕೇಳಿ, ದುಡ್ಡೆಲ್ಲ ಕೊಡಕ್ಕೆ ಹೋಗ್ಬೇಡಿ ಅತ್ತೆ. ದುಡ್ಡು ಕೊಟ್ಬಿಟ್ರೆ ಅಷ್ಟೇ ಏನಿಯ ಕತೆ ಮುಗೀತು ಅಂತಲೇ ಅರ್ಥ. 1 ರೂಪಾಯಿ ಕಾಸನ್ನು ಕೊಡಬೇಡಿ. ನನ್ನ ಮಾತು ಕೇಳಿ. ಮನೆಗಿರೋ ಕಾಸೆಲ್ಲ ನೀವು ಕೊಟ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ. 35 ಲಕ್ಷ ಅಂದ್ರೆ ಸುಮ್ಕೆನಾ? ನೋಡಿ ಬೇಕಾದ್ರೆ ಹಿಡಿಯೋದಾಗೆ ಹೆಂಗೆ ಮಾತಾಡೋರಿ ಅಂತ ಹೇಳಿ. ಇಂಥ ವಿಡಿಯೋನೆಲ್ಲ ನೋಡ್ಬಿಟ್ಟು ನಾನು ತಲೆ ಕೆಡಿಸ್ಕೊತೀನಿ ಅಂತ ಅನ್ಕೊಂಡೆ. ಈಗ ನನಗೆ ಗೊತ್ತಿಲ್ವಾ ವಿಡಿಯೋನ ಯಾರ ಮಕ್ಕ ಬೇಕಾದ್ರೂ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿನ್ನ ಗಂಡನ ಕಾಸು ಹೋಯ್ತದೆ ಅಂತ ಹೇಳ್ಬಿಟ್ಟು ನೀನು ಇಷ್ಟೆಲ್ಲ ನಾಟಕ ಆಡ್ತಾ ಇದೆಯಾ? ತಗಳೆ ಫೋನ. ಇಂಥ ವಿಡಿಯೋ ಎಡಿಟಿಂಗ್ ಎಲ್ಲ ಬೇಜಾನ್ ಮಾಡ್ಬೋದಂತೆ. ನನಗೂ ಗೊತ್ತು ತಗ. ಅತ್ತೆ ಎಡಿಟಿಂಗ್ ಮಾಡಿರೋದಲ್ಲ ನಿಜವಾಗ್ದಿದ್ದು. ಯಾವ ನಿಜವಾದು ಅಲ್ಲ. ನಡಿ ಸುಮ್ಕೇನಿಯ. ನಿಜವಾದು ನನ್ನ ಮಗಳು ಕಾಸು ಕೊಟ್ಬಿಟ್ಟು ಬಿಡಿಸ್ಕೊಬರ್ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತೀಯಾ? ನನ್ನ ಕಣ್ಣು ಮುಂದೆ ಏನೇ ಓಡಾಡ್ಕೊಂಡವ್ ನನ್ನ ತಮ್ಮಂಗೂ ನನಗೂ ತಂದಿಕ್ತಿದ್ಯಾ? ಈ ವಿಡಿಯೋನ ಯಾರು ಪೊದ್ದಿ ಕಳಿಸ್ಕೊಟ್ಲ ನಿನಗೆ? ಇಂಥವೆಲ್ಲ ಚೆನ್ನಾಗಿ ಮಾಡ್ತಾಳೆ ಬಿಡು. ಅತ್ತೆ ನನ್ನ ಮಾತು ಕೇಳಿ ಸುಮ್ಮನೆ ನೀನು ಕಾಸು ಗೀಸೆಲ್ಲ ಕಳ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಕಣ್ಣು ಮುಂದೆ ಏನಿಯಾ ಗೊತ್ತಾಯ್ತದೆ. ನೋಡಿ ನೀವೇ ಕಣ್ಣಾರೆ ನೋಡ್ತಿದ್ದೀರಲ್ಲ ವಿಡಿಯೋನ.
ನಾನು ನನ್ನ ಮಗನ ಬೇಕಾದ್ರೆ ನಂಬಿಡ್ತೀನಿ, ನೀನು ನಂಬಕ್ಕಿಲ್ಲ. ನೀನು ಮೊದಲೇ ನಂಬಕ್ಕಿಲ್ಲ. ನೀನು ಆ ಪೊದ್ದಿ ಜೊತೆ ಸೇರ್ಕೊಂಡು ನನ್ನ ಮಗಳನ್ನ ಮನೆಗೆ ಬರಿದಂಗೆ ಮಾಡಂತ ಪಿಲಾನಲ್ವ, ನೀನು ಮಾತ್ರ ನಂಬಲ್ವೇ? ನಾನು ನಂಬಲ್ಲ ಏನೇ ವಿಡಿಯೋ? ರೀ. ಈ ವಿಡಿಯೋನ ನೋಡ್ರಿ, ಎಲ್ಲನೂ ಮನೆಗಿರೋರೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಾವ್ರು ದುಡ್ಡು ಕಿತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಆದ್ರೆ ನಿಮ್ಮ ಅಮ್ಮ ನನಗೆ ಹೇಳಿದ್ರು ನಂಬ್ತಾ ಇಲ್ಲ ನೋಡಿ. ಈ ಬಡ್ಡಿಗಳಿಗೆ ಇನ್ನೇನು ಕೆಲಸ ಇಲ್ವಾ ಅಂತ ಹೇಳ್ಬಿಟ್ಟು ಇವ್ರೇ ಕಿಡ್ನಾಪ್ ಮಾಡ್ಕೊಂಡು ಇವ್ರೇ ದುಡ್ಡು ಇಸ್ಕೊಳಕ್ಕೆ ನಮ್ಮನಿಂದ ಕಿತ್ಕೊಳಕ್ಕೆ ನೋಡ್ತಾವ್ರಾ? ಹ್ಞೂ ರೀ, ನ್ಯಾಯವಾಗಿ 35 ಲಕ್ಷ ಹೋಗ್ಬಿಡ್ತದೆ ನೋಡ್ರಿ. ನಾನು ನಮ್ಮ ಅಮ್ಮಂಗೆ ಅವತ್ತೇ ಹೇಳ್ದೆ, ಸೋಮವಾರಿ ನನ್ನ ಮಗ ಲೋಪಾರ್ ನನ್ನ ಮಗ ಸರಿ ಇಲ್ಲ, ಬೇವರ್ಸಿ ನನ್ನ ಮಗ ಒಂದು ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ಅಂದರೆ ಕೇಳ್ದಿದ್ದಂಗೆ ಮನೆ ಕರ್ಕೊಂಬಿಟ್ಟು ಬಂದು ಅಳಿಮೈ ಅಂತ ಸೇವೆ ಮಾಡಿದ್ದಕ್ಕೆ ಸರಿಯಾಗಿ ಮಾಡ್ತಿರೋದು ನೋಡು. ಇವಳು ಎಷ್ಟು ನಾಟಕ ಆಡ್ತಾವಳೆ ಅಂತ ಹೇಳ್ಬಿಟ್ಟು ಸ್ಪೀಡೆಲ್ಲ ಸುಮ್ಮನೆ ಬಿಡೋಕ್ಕಿಲ್ಲ. ನಮ್ಮ ಅಮ್ಮ ನಂಬ್ತಾ ಇಲ್ವಾ? ಮಾಡ್ತೀನಿ ಇರು, ಸರಿಯಾಗಿ ಮಾಡ್ತೀನಿ ಇವ್ರಿಗಂತೂ. ಎಲ್ಲವರೇ ಪೊಲೀಸರನ್ನ ಕರ್ಕೊಂಡು ನಡಿ 3 ಜನಕ್ಕೂ ಜಾಮ್ ಎತ್ತಿಸ್ಬೇಕು. ಪ್ರಿಯಾ ಹಿಂಗೆ ಬಿಟ್ಬಿಟ್ರೆ ಎಲ್ಲ ಹೊಂಟೋಯ್ತಾವ ಅಷ್ಟೇ ಏನಿಯಾ. ನೋಡಿ ಫಸ್ಟ್ ಹೋಗ್ಬಿಟ್ಟು ಎಲ್ಲ ಬಿಡಿಸ್ಕೊಂಬಿಟ್ಟು ನಮ್ಮ ದುಡ್ಡೆಲ್ಲ ಕಿತ್ಕೊಂಡ್ಬಿಟ್ಟು ನಮ್ಮ ಅಮ್ಮಂತಾಗ ಬರಬೇಕು. ಇಲ್ಲಾಂದ್ರೆ 35 ಲಕ್ಷ ಎತ್ಕೊಂಡು ಓಡೋಗ್ಬಿಡ್ತಾರೆ ಅಷ್ಟೇ ಏನಿಯಾ. ನನ್ನ ಫ್ರೆಂಡ್ ಪೊಲೀಸ್ ಅವನ್ನೆಲ್ಲ ಕರ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ, ಅದೆಲ್ಲವರು ಕರ್ಕೊಂಡೋಗಿ ಮಾಡ್ತೀನಿ ಅವು ಸರಿಯಾಗಿ. ಸರಿ ರೀ, ಆಯ್ತು, ಬರ್ರಿ ಕರ್ಕೊಂಡೋಯ್ತೀನಿ. ಪೊಲೀಸು ಫೋನ್ ಮಾಡಿ. ಸರಿ ಬಾ, 35 ಲಕ್ಷ ಅವ್ರ ಕೈಗೆ ಹೋಗೋಕಿನ ಮುಂಚೆ ಏನಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರೋಣ. ನೋಡಿ ಮೊನ್ನೆ ನನ್ನ ಮಕ್ಕಳು 3 ಜನನೂ ಹಾಕ್ಬೇಕು ಪೊಲೀಸ್ ಸ್ಟೇಷನ್ಗೆ ಬಾ. ನಡೀರಿ. ಅತ್ತೆ, ಈಗ ನನ್ನ ಗಂಡ ನನ್ನ ಮಾತು ನಂಬ್ತಾ ನೀನು ನಂಬಲಿಲ್ಲ ಅಂದ್ರೂ ಹೆಂಗೆ ನಾವು ಈ ವಿಡಿಯೋ ತೋರಿಸಿದ್ರು ನೀವು ನಂಬಲ್ಲ ಅಂದರೆ ಇನ್ನು ಎಷ್ಟು ಕುರುಡು ಪ್ರೀತಿ ಇಟ್ಕೊಂಡಿದ್ದೀರ ನಿಮ್ಮ ಮಗಳ ಮೇಲೆ ಹೇಳಿ.